ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಕ್ಷೇತ್ರವನ್ನೇ ತೊರೆತಾ ಇದ್ದಾರೆ ಆ ನಾಯಕ. ಹಾಗಾದ್ರೆ ಆ ನಾಯಕ ಯಾರು? ಅವರ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು? ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಇದು. ರಾಜಕೀಯ ತವರನ್ನೇ ಬಿಡ್ತಾ ಇದ್ದಾರೆ ಆ ನಾಯಕ. ತಾನು ಗೆದ್ದಂತಹ ಊರನ್ನೇ ತೊರೆತಾ ಇದ್ದಾರೆ ಅವರು. ಹಾಗಾದ್ರೆ ಯಾರವರು? ಯಾವ ಕಾರಣಕ್ಕಾಗಿ ರಾಜಕೀಯ ತವರನ್ನೇ ಬಿಡ್ತಾ ಇದ್ದಾರೆ ಆ ನಾಯಕ? ತಾನು ಗೆದ್ದ ಊರನ್ನೇ ತೊರೆಯೋದಿಕ್ಕೆ ಕಾರಣ ಏನು ಅನ್ನುವ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ತಾನು ರಾಜಕೀಯ ನೆಲೆಯನ್ನ ಕಂಡುಕೊಂಡಂತಹ ತನ್ನ ರಾಜಕೀಯ ತವರನ್ನೇ ಬಿಡ್ತಾ ಇದ್ದಾರೆ ಆ ಒಬ್ಬ ನಾಯಕ. ಹಾಗಾದ್ರೆ ಗೆದ್ದ ಊರನ್ನೇ ತೊರೆತಾ ಇದ್ದಾರೆ ಅವರು. ಯಾರವರು, ಯಾವ ಕಾರಣಕ್ಕೆ ಅನ್ನುವ ಸಂಪೂರ್ಣವಾದ ಮಾಹಿತಿ, ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟ ಅನ್ನುವ ಭಯ ಅವರನ್ನ ಕಾಡ್ತಾ ಇದೆಯಾ? ರಾಜಕೀಯ ಆಟಕ್ಕೆ ಹೆದರಿದ್ರ ಆ ನಾಯಕ? ಸೋಲುವ ಭಯ ಏನಾದ್ರೂ ಈ ನಾಯಕನಿಗೆ ಕಾಡ್ತಾ ಇದೆಯಾ? ಇದೇ ಕಾರಣಕ್ಕಾಗಿ ಅವರು ತನ್ನ ರಾಜಕೀಯ ತವರನ್ನೇ ತೊರೆತಾ ಇದ್ದಾರ. ಕ್ಷೇತ್ರದಲ್ಲಿ ತಾನು ಗೆಲ್ಲೋದು ಇನ್ನು ಮುಂದೆ ಕಷ್ಟ, ತನ್ನ ಗೆಲುವು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂತಹ ಭಯ ಆ ರಾಜಕೀಯ ನಾಯಕರಿಗೆ ಕಾಡ್ತಾ ಇದೆಯಾ? ರಾಜಕೀಯ ಆಟಕ್ಕೇನಾದ್ರೂ ಹೆದರಿದ್ರ ಆ ನಾಯಕ? ಅದರಲ್ಲೂ ಕೂಡ ಸೋಲುವ ಭೀತಿ, ಸೋಲುವ ಭಯ ಈ ನಾಯಕನಿಗೆ ಕಾಡ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತನ್ನ ರಾಜಕೀಯ ತವರನ್ನೇ ಈಗ ತೊರೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ನಾಯಕ. ಇವರ ರಾಜಕೀಯ ಸಂಕಷ್ಟಕ್ಕೆ ಆ ತಪ್ಪೇ ಕಾರಣ ಆಯ್ತಾ? ಆ ಕುಟುಂಬ ಅಂದ್ರೆ ಇವರಿಗೆ ಅಷ್ಟು ಭಯಾನ? ಈ ಕುಟುಂಬಕ್ಕೆ ಹೆದರಿಯೇ ತನ್ನ ಕ್ಷೇತ್ರವನ್ನ ಬಿಟ್ಟು ವಲಸೆ ಹೋಗಲಿದ್ದಾರ? ಇವರ ರಾಜಕೀಯ ಸಂಕಷ್ಟಕ್ಕೆ ಅವರು ಮಾಡಿದ ಆ ಒಂದು ತಪ್ಪು, ಆ ಒಂದು ತಪ್ಪು ಏನು ಅನ್ನೋದನ್ನ ಕೂಡ ಹೇಳ್ತೀವಿ. ಆ ತಪ್ಪೇ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಆ ಕುಟುಂಬ ಅಂದ್ರೆ ಇವರಿಗೆ ಅಷ್ಟು ಭಯ ಇದೆಯಾ? ಈ ಕುಟುಂಬಕ್ಕೆ ಹೆದರಿನೇ ತನ್ನ ಕ್ಷೇತ್ರವನ್ನ ಬಿಟ್ಟು ವಲಸೆ ಹೋಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರ, ಮನಸ್ಸು ಮಾಡ್ತಾ ಇದ್ದಾರ. ಹಾಗಾದ್ರೆ ಆ ನಾಯಕ ಭಯ ಬೀಳೋದಿಕ್ಕೆ ಏನು ಕಾರಣ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಮಾಹಿತಿ. ಇದು ಖಾದಿ ಸೂಪರ್ ಎಕ್ಸ್ಕ್ಲೂಸಿವ್. ಯಾಕಂದ್ರೆ ಆ ನಾಯಕ ಭಯ ಬಿದ್ದು ತಾನು ರಾಜಕೀಯ ಏಳಿಗೆ ಕಂಡ, ರಾಜಕೀಯದಲ್ಲಿ ಗೆಲುವನ್ನ ಸಾಧಿಸಿದಂತಹ ಆ ತವರನ್ನೇ ಬಿಟ್ಬಿಡೋದಿಕ್ಕೆ ಈಗ ಅವರು ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ? ಆ ನಾಯಕ ಯಾರು? ಇಷ್ಟೊತ್ತು ನಾವು ಹೇಳಿದ್ದು ಬೇರೆ ಯಾರ ಬಗ್ಗೆನೂ ಅಲ್ಲ. ಕ್ಷೇತ್ರ ಬಿಟ್ಟು ವಲಸೆ ಹೊರಟಿರೋದು ಮತ್ಯಾರು ಅಲ್ಲ, ಅವರೇ ಮಾಜಿ ಸಚಿವ ಚಲುವರಾಯ ಸ್ವಾಮಿ. ಹಾಗಾದ್ರೆ ಯಾವ ಕುಟುಂಬಕ್ಕೆ ಹೆದರಿದ್ರು ಅಂದ್ರೆ HDD ಕುಟುಂಬಕ್ಕೆ ಹೆದರಿದ್ದಾರ ಚಲುವರಾಯ ಸ್ವಾಮಿ. ಈ ಮೂಲಕ ಮಂಡ್ಯಕ್ಕೆ ಗುಡ್ ಬೈ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರ. ಮಂಡ್ಯಕ್ಕೆ ಗುಡ್ ಬೈ ಹೇಳೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರ. ಮಂಡ್ಯ JDS ಭದ್ರಕೋಟೆಯಾಗಿದೆ, ಆದ್ರೆ ಮಂಡ್ಯದಲ್ಲಿ ರಾಜಕೀಯ ಕಷ್ಟ ಅನ್ನುವಂತಹ ಭಯ ಹಾಗಾದ್ರೆ ಚಲುವರಾಯ ಸ್ವಾಮಿ ಅವರನ್ನ ಕಾಡ್ತಾ ಇದೆಯಾ? ಮಂಡ್ಯಕ್ಕೆ ಈ ಒಂದು ಕಾರಣಕ್ಕಾಗಿಯೇ ಗುಡ್ ಬೈ ಹೇಳೋದಕ್ಕೆ, ತನ್ನ ರಾಜಕೀಯ ತವರಿಗೆ ಅದರಲ್ಲೂ ಕೂಡ ಗೆಲುವನ್ನ ಸಾಧಿಸೋದಕ್ಕೆ ಕೊಟ್ಟಂತಹ ಅವಕಾಶಕ್ಕಾಗಿ ಸಿಕ್ಕಂತಹ ಈ ತವರನ್ನೇ ಈಗ ಬಿಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಯಾಕಂದ್ರೆ ಆ ಒಂದು ಕುಟುಂಬದಲ್ಲಿ ಈಗ ಭಯ ಇದೆಯಾ? ಹಾಗಾದ್ರೆ ಇವರ ಮೇಲೆ, ಇವರಿಗೆ ಆ ಒಂದು ಕುಟುಂಬದ ಮೇಲೆ ಭಯ ಕಾಣಿಸ್ತಾ ಇದೆ. ಒಂದ್ ಕಡೆ ಮಂಡ್ಯ JDS ಭದ್ರಕೋಟೆ, ಮಂಡ್ಯದಲ್ಲಿ ರಾಜಕೀಯ ಕಷ್ಟ ಅನ್ನುವಂತಹ ಭಯ. ಹಾಗಾದ್ರೆ ಇನ್ ಮುಂದೆ ಇಲ್ಲಿ ಗೆಲ್ಲೋ ಗ್ಯಾರಂಟಿ ಕೂಡ ಇಲ್ವಾ? ಗೆಲ್ಲೋಕೆ ಗೌಡ್ರ ಫ್ಯಾಮಿಲಿ ಬಿಡಲ್ಲ ಅನ್ನುವ ಲೆಕ್ಕಾಚಾರ ಚಲುವರಾಯ ಸ್ವಾಮಿ ಅವರಿಗೆ ಬಂದಿದ್ಯಾ?
ಹಾಗಾಗಿಯೇ ಕ್ಷೇತ್ರವನ್ನ ತೊರೆಯೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರ ಚೆಲುವರಾಯಸ್ವಾಮಿ. ಮಂಡ್ಯ ಒಂದ್ ಕಡೆ ಜೆಡಿಎಸ್ ನ ಭದ್ರಕೋಟೆ, ಇನ್ನು ಮುಂದೆ ಮಂಡ್ಯದಲ್ಲಿ ರಾಜಕೀಯ ಕಷ್ಟ ಅನ್ನುವಂತಹ ಒಂದು ಆತಂಕ ಚೆಲುವರಾಯಸ್ವಾಮಿ ಅವರಿಗೆ ಕಾಡ್ತಾ ಇದೆಯಾ? ಇನ್ನು ಮುಂದೆ ಇಲ್ಲಿ ಗೆಲ್ಲುವ ಗ್ಯಾರಂಟಿ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಸೊ ಗೆಲ್ಲೋಕೆ ಗೌಡರ ಫ್ಯಾಮಿಲಿ ಬಿಡಲ್ಲ ಅನ್ನುವ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಚೆಲುವರಾಯಸ್ವಾಮಿ. ಹಾಗಾಗಿಯೇ ಕ್ಷೇತ್ರವನ್ನ ತೊರೆಯೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಚೆಲುವರಾಯಸ್ವಾಮಿ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಒಂದ್ ಕಡೆ ಜೆಡಿಎಸ್ ಅಲ್ಲೇ ಇದ್ದಂತಹ ಚೆಲುವರಾಯಸ್ವಾಮಿ ಕಾಂಗ್ರೆಸ್ಗೆ ಬಂದ ನಂತರ ಏನೇನಾಯ್ತು ಅನ್ನುವಂತಹ ಸ್ಥಿತಿ. ಆದ್ರೆ ಇದೀಗ ದೇವೇಗೌಡರ ಕುಟುಂಬಕ್ಕೆ ಹೆದರಿ ಆ ಒಂದು ಕುಟುಂಬದ ಆತಂಕದ ಕಾರಣಕ್ಕಾಗಿಯೇ ಈಗ ಚೆಲುವರಾಯಸ್ವಾಮಿ ಅವರು ತನ್ನ ತವರನ್ನೇ ಈಗ ಬಿಡೋದಿಕ್ಕೆ, ಅಲ್ಲಿಂದ ವಲಸೆ ಹೋಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರಾ. ಯಾಕಂದ್ರೆ ಇಲ್ಲಿ ಗ್ಯಾರಂಟಿ ಇಲ್ಲ ಗೆಲ್ತೀನಿ ಅನ್ನುವಂಥದ್ದು, ಈ ಫ್ಯಾಮಿಲಿ ನನ್ನನ್ನು ಗೆಲ್ಲೋದಕ್ಕೆ ಬಿಡಲ್ಲ ಅನ್ನುವಂತಹ ಆತಂಕ ಕಾಡ್ತಾ ಇದೆಯಾ? ಭಯ ಬಿದ್ದ ಕ್ಷೇತ್ರ ಕೂಡ ತಾನು ಗೆದ್ದಂತಹ ಕ್ಷೇತ್ರವನ್ನ ಬಿಟ್ಟು ಚೆಲುವರಾಯಸ್ವಾಮಿ ಹಾಗಾದ್ರೆ ಹೊರಟಿದ್ದು ಎಲ್ಲಿಗೆ, ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ಅವರ ಲೆಕ್ಕಾಚಾರಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಚೆಲುವರಾಯಸ್ವಾಮಿ ಕಣ್ಣು ಹಾಕಿದ್ದಾರೆ. ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯೋದಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಕೇಳೋದಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಚೆಲುವರಾಯಸ್ವಾಮಿ. ಮಂಡ್ಯ ಬಿಟ್ಟು ಈಗ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಬೆಂಗಳೂರು ಉತ್ತರ ಕ್ಷೇತ್ರದ ನಾಯಕರ ಜೊತೆ ಸಂಪರ್ಕವನ್ನ ಇಟ್ಕೊಂಡು ಬೆಂಗಳೂರು ಉತ್ತರದಲ್ಲಿ ಆಲ್ರೆಡಿ 8 ವಿಧಾನಸಭಾ ಕ್ಷೇತ್ರಗಳು, 8ರಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ. ಇದೇ ಕಾರಣಕ್ಕಾಗಿ ತಮ್ಮನ್ನ ಬೆಂಬಲಿಸಿ ಅಂತ ಈಗ ಎಲ್ಲರಲ್ಲೂ ಕೂಡ ಚೆಲುವರಾಯಸ್ವಾಮಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಚೆಲುವರಾಯಸ್ವಾಮಿಗೆ ಎಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರು ಅಂತ ಕೇಳಿದ್ರೆ ಎಸ್, ಇದೇ ಉತ್ತರ ಬರ್ತಾ ಇದೆ. ಹೌದು, ಚೆಲುವರಾಯಸ್ವಾಮಿಗೆ ಕಾಂಗ್ರೆಸ್ನ ಶಾಸಕರು ನೀವು ಬೆಂಗಳೂರು ಉತ್ತರದಿಂದ ನಿಲ್ಬಹುದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬಳಿ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಚೆಲುವರಾಯಸ್ವಾಮಿ. ಯಾಕಂದ್ರೆ ಬೆಂಗಳೂರು ಉತ್ತರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು 8ರಲ್ಲಿ 5 ಆಲ್ರೆಡಿ ಕಾಂಗ್ರೆಸ್ ಶಾಸಕರಿದ್ದಾರೆ. ತನ್ನನ್ನ ಬೆಂಬಲಿಸಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರ ಬಳಿ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಚೆಲುವರಾಯಸ್ವಾಮಿ. ಸಿದ್ದು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರಂತೆ. ಓಕೆ, ಗೋ ಹೆಡ್ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಒಕ್ಕಲಿಗ ಮತಗಳನ್ನ ನಂಬಿಕೊಂಡು ವಲಸೆ ಹೋಗ್ತಿದ್ದಾರೆ ಚೆಲುವರಾಯಸ್ವಾಮಿ. 6 ಲಕ್ಷ ಒಕ್ಕಲಿಗ ಮತಗಳೇ ಇವರಿಗೆ ಟಾರ್ಗೆಟ್. ಇದೇ ಕ್ಷೇತ್ರದ ಮೇಲೆ ಜೆಡಿಎಸ್ಗೂ ಕೂಡ ಒಲವಿದೆ. ಬೆಂಗಳೂರು ಉತ್ತರ ಕ್ಷೇತ್ರವನ್ನ HDD ಬಿಡಲ್ಲ, ದೇವೇಗೌಡರು ಬಿಡಲ್ಲ. ಹಾಗಾದ್ರೆ ಇಲ್ಲೂ ಕೂಡ ಚೆಲುವರಾಯಸ್ವಾಮಿ ಅವರ ಆಸೆಗೆ ತಣ್ಣೀರು ಬೀಳುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದ್ ಕಡೆ ಈಗ ತಾನು ಮಂಡ್ಯವನ್ನ ಬಿಡುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಬೆಂಗಳೂರು ಉತ್ತರವನ್ನ ಕೇಳ್ತಾ ಇದ್ರು ಕೂಡ ದೇವೇಗೌಡರಿಗೆ ಆ ಕ್ಷೇತ್ರದ ಮೇಲೂ ಕಣ್ಣು ಇರೋದ್ರಿಂದ ಸಿಗುವಂತಹ ಚಾನ್ಸಸ್ ಇದೆಯಾ? ಒಂದು ವೇಳೆ ಇವರು ಈ ಸ್ಥಾನದಲ್ಲಿ ನಿಂತ್ರೆ ಗೆಲ್ಲುವ ಲೆಕ್ಕಾಚಾರಗಳು ಹೇಗೆ? ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಹಿರಿಯ ನಾಯಕ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಇಡೀ ಮಂಡ್ಯ ಕ್ಷೇತ್ರವನ್ನು ತೊರೆಯಲು ತೀರ್ಮಾನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮಂಡ್ಯ ಈಗ ಜೆಡಿಎಸ್ ನ ಭದ್ರಕೋಟೆಯಾಗಿದೆ. ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಕೂಡ ಅದು ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಮುಂದೆ ಮಂಡ್ಯದಲ್ಲಿ ರಾಜಕೀಯ ಭವಿಷ್ಯ ಕಷ್ಟ ಅರಿವಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಇದೀಗ ತಮ್ಮ ರಾಜಕೀಯ ವಲಸೆಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿನ ಉತ್ತರ ಕ್ಷೇತ್ರಕ್ಕೆ ಈಗ ಕಣ್ಣಿಟ್ಟಿರ್ತಕ್ಕಂಥ ಚೆಲುವರಾಯಸ್ವಾಮಿ ಬೆಂಗಳೂರಿನ ಉತ್ತರ ಕ್ಷೇತ್ರದಲ್ಲಿ ಇರ್ತಕ್ಕಂಥ 5 ಕಾಂಗ್ರೆಸ್ ಶಾಸಕರ ಜೊತೆ ಕೂಡ ಈಗ ಚರ್ಚೆಯನ್ನು ಮಾಡಿರುವಂತದ್ದು. ಮತ್ತು ಅಲ್ಲಿ ಸ್ಥಳೀಯ ನಾಯಕರೊಂದಿಗೆ ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರ್ತೀನಿ, ನಿಮ್ಮ ಬೆಂಬಲ ಬೇಕು, ನಾನು ಟಿಕೆಟ್ ಕೇಳಿದ್ರೆ ನೀವೆಲ್ಲ ಸಹಕಾರ ಮಾಡ್ಬೇಕಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಇದೇ ಮಾತನ್ನು ಕೂಡ ಅವರ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಚೆಲುವರಾಯಸ್ವಾಮಿ ಬೆಂಗಳೂರು ಉತ್ತರ ಕ್ಷೇತ್ರ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಮೈತ್ರಿಯಲ್ಲಿ ದೋಸ್ತಿ ಆದ್ರೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನೇ ಮಾಜಿ ಪ್ರಧಾನಿ HD ದೇವೇಗೌಡರು ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಬೆಂಗಳೂರಿನ ಸೆಂಟ್ರಲ್ ಮತ್ತು ಬೆಂಗಳೂರು ಸೌತ್ ಸೇರಿದಂತೆ ಬೆಂಗಳೂರು ರೂರಲ್ ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ರೆ ಇವರು ಬೆಂಗಳೂರು ಉತ್ತರಕ್ಕೆ ಮತ್ತೆ HD ದೇವೇಗೌಡರು ಕಣ್ಣಿಡಲಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ನವಿತಾ ಜೈನ್ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇನ್ನೇನು ಚೆಲುವರಾಯಸ್ವಾಮಿಗೆ ಟಿಕೆಟ್ ಪಕ್ಕ ಫಿಕ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ
ಕಾರಣಕ್ಕೂ ದೇವೇಗೌಡ ಫ್ಯಾಮಿಲಿ ಇವ್ರಿಗೆ ಟಿಕೆಟ್ ಕೊಡಲು ಬಿಡಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಇವರು ಕಳೆದ ಚುನಾವಣೆಯಲ್ಲಿ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಿಗೆ ಮತ ಹಾಕುವ ಮುಖಾಂತರ ಎಲ್ಲ ಒಂದ್ ಕಡೆ ಪಕ್ಷ ದ್ರೋಹ ಮಾಡಿದ ಅಂತ ಹೇಳಿ ಗಂಭೀರ ಆರೋಪ ಇರುವಂತದ್ದು. ದೇವೇಗೌಡರು ಮತ್ತು ಅವರ ಕುಟುಂಬದ ಕೆಂಗಣಿಗೆ ಚೆಲುವರಾಯಸ್ವಾಮಿ ಗುರಿಯಾಗಿರುವಂತದ್ದು. ಹಾಗಾಗಿ ಚೆಲುವರಾಯಸ್ವಾಮಿ ರಾಜಕೀಯ ಜೀವನಕ್ಕೆ ಮಗ್ಗುಲು ಮುಳ್ಳಾಗುವ ರೀತಿಯಲ್ಲಿ ಅವರ ಚೆಲುವರಾಯಸ್ವಾಮಿ ವಿರುದ್ಧ ಅವರು ತೊಡೆತಟ್ಟಿರುವಂತದ್ದು. ಹಾಗಾಗಿ ಚೆಲುವರಾಯಸ್ವಾಮಿ ಇದೀಗ ಮಂಡ್ಯವನ್ನು ತೊರೆದು ಬೆಂಗಳೂರು ಉತ್ತರಕ್ಕೂ ಕೂಡ ಬರ್ತಿದ್ದಾರೆ. ಆದ್ರೆ ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ಸಿಗುತ್ತಾ, ಮನೆಗೆ ದೇವೇಗೌಡರ ಫ್ಯಾಮಿಲಿ ಕೂಡ ದೋಸ್ತಿ ಆದ್ರೆ ಇವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಡುತ್ತಾ, ಅಥವಾ ಕಾಂಗ್ರೆಸ್ ಇರ್ತಕ್ಕಂಥ ಮೂಲ ಕಾಂಗ್ರೆಸ್ ಬಿಡ್ತಾರೆ ಎಂಬುದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ. ಒಟ್ಟಿನಲ್ಲಿ ಚೆಲುವರಾಯಸ್ವಾಮಿ ರಾಜಕೀಯ ವಲಸೆಗಾಗಿ ಮಂಡ್ಯವನ್ನು ಬಿಟ್ಟು ದೊಡ್ಡಗೌಡರ ಫ್ಯಾಮಿಲಿಗೆ ಬಯಬಿದ್ದು ಬೆಂಗಳೂರಿಗೆ ಬರ್ತಿರ್ತಕ್ಕಂಥ ರಾಜಕೀಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಇದು ಇವತ್ತಿನ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಈಗ ಸರ್ಜಿಕಲ್ ಸ್ಟ್ರೈಕ್ ಪ್ರಸಾರವಾಗುತ್ತೆ. ನೋಡ್ತಾ ಈ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.